ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಜ ಮುರಳಿ. ನಾನು ಗರ್ಭಗುಡಿ IVF ಸೆಂಟರ್ ಹನುಮತ್ ನಗರಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ. ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂದರೆ ಯಾವುದು ಅಂತ ಹೇಳಿದೀವಿ ಅಂದರೆ, ತುಂಬ ಪೇಷಂಟ್ ಮದುವೆ ಆಗಿ 5 ವರ್ಷ 6 ವರ್ಷ ಆಗಿರುತ್ತೆ, ಎಲ್ಲ ಟೆಸ್ಟ್ಗಳು ಕೂಡ ಮಾಡಿರ್ತಾರೆ, ವೀರ್ಯ ಪರೀಕ್ಷೆ ಮಾಡಿರ್ತಾರೆ, ವೀರ್ಯ ಪರೀಕ್ಷೆಯಲ್ಲಿ ಎಲ್ಲ ಕರೆಕ್ಟ್ ಇರುತ್ತೆ. ಅದಾದಮೇಲೆ ಅವ್ರದ್ದು ಅಂಡಾನು ಕ್ವಾಲಿಟಿ ನೋಡೋದಕ್ಕೆ ಹಾರ್ಮೋನ್ ಟೆಸ್ಟ್ಗಳು ಮಾಡಿರ್ತಾರೆ, ಥೈರಾಯ್ಡ್, ಪ್ರೊಲ್ಯಾಕ್ಟಿನ್, ಅವ್ರದ್ದು ಶುಗರ್ ಲೆವೆಲ್ಸ್, ಆಮೇಲೆ AMH ಟೆಸ್ಟ್, ಆಂಟ್ರಲ್ ಫಾಲಿಕ್ಯುಲರ್ ಕೌಂಟ್, ಗರ್ಭಕೋಶ ಹೆಂಗಿದೆ ಎಲ್ಲ ನಾರ್ಮಲ್ ಇರುತ್ತೆ, ಎಗ್ ರಿಸರ್ವ್ ಚೆನ್ನಾಗಿರುತ್ತೆ, ಗರ್ಭಕೋಶ ಚೆನ್ನಾಗಿರುತ್ತೆ, ಅವ್ರದ್ದು ಈವನ್ ಶುಗರ್, ಥೈರಾಯ್ಡ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಅವ್ರದ್ದು ಟ್ಯೂಬ್ ಟೆಸ್ಟ್ ಕೂಡ ಮಾಡಿರ್ತಾರೆ, either ಲ್ಯಾಪ್ರೋಸ್ಕೋಪಿ ಆರ್ ಹಿಸ್ಟ್ರೋಸಾಲ್ಪಿಂಗೋಗ್ರಾಮ್ HSG ಮೂಲ ಅವ್ರದ್ದು ದಿಂಬನಾಳ ಹೆಂಗಿದೆ ಅಂತ ಕೂಡ ಇರುತ್ತಾರೆ, ನೋಡಿರ್ತಾರೆ. 2 ದಿಂಬನಾಳಗಳು ಓಪನ್ ಇರುತ್ತೆ, ಅದರಲ್ಲಿ ಕೂಡ ಏನೂ ತೊಂದರೆ ಇರಲ್ಲ. ಸೊ ವೀರ್ಯಾಣು ಚೆನ್ನಾಗಿರುತ್ತೆ, ಅಂಡಾಣು ಚೆನ್ನಾಗಿರುತ್ತೆ, ಗರ್ಭಕೋಶ ಚೆನ್ನಾಗಿರುತ್ತೆ, ಆಮೇಲೆ ದಿಂಬನಾಳ ಕೂಡ ಓಪನ್ ಇರುತ್ತೆ. ಈ ಥರ ಎಲ್ಲ ನಾರ್ಮಲ್ ಇರುತ್ತೆ. ಬಟ್ 5-6 ವರ್ಷ ಆಯಿತು ಅಂದ್ರೂ ನಮ್ಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ, ಬಟ್ ಮಕ್ಕಳಾಗೋದಕ್ಕೆ ಕಷ್ಟ ಇದೆ ಅಂದರೆ ಅದನ್ನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ನಮ್ಮ ಹತ್ರ ಬರೋದ್ರಿಂದ 5 ಪೇಷಂಟಲ್ಲಿ ಒಬ್ಬರು ಪೇಷಂಟಿಗೆ ಈ ಥರ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇರುತ್ತೆ. ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇದ್ದರೆ ಅವ್ರಿಗೆ ಕಾರಣನೇ ಕಂಡುಹಿಡೋದಕ್ಕಾಗಲ್ಲ, ಎಲ್ಲ ನಾರ್ಮಲ್ ಇರುತ್ತೆ. ಸೊ ಅದಕ್ಕೆ ರೀಸನ್ಸ್ ಏನು, ಅದಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ, ಅವ್ರದ್ದು ಅಂಡಾಣು ವೀರಾಣು ಸೇರದಲ್ಲಿ ತೊಂದರೆವಿರ್ಬೋದು, ಅದು ಭ್ರೂಣ ಮಾಡೋದಲ್ಲಿ ತೊಂದರೆವಿರ್ಬೋದು, ಆ ಭ್ರೂಣ ಬೆಳಿಬೆಳೆ ಆಗಿ ಗರ್ಭಕೋಶದಲ್ಲಿ ಬಂದು ಕುತ್ಕೊಂಡು ಅದು ಅಟ್ಯಾಚ್ ಮಾಡೋದಲ್ಲಿ ತೊಂದರೆವಿರ್ಬೋದು. ಸೊ ಈ ಥರ ತೊಂದರೆಗಳಿಗೆ ಯೂಶಲಿ ಎಲ್ಲರೂ ಏನು ಅಂದ್ಕೊಳ್ತಾರೆ, ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ, ನಮ್ಗೆ ಆಗುತ್ತೆ, ನಾವು ದೇವರನ್ನ ಪ್ರೇ ಮಾಡಿಸ್ಕೊಳ್ಳೋಣ, ಅದನ್ನೇ ಪ್ರೇ ಮಾಡಿಸ್ಕೊಳ್ಳೋಣ, ಸೊ ನಾವು ಇದು ಏನು ಟ್ರೀಟ್ಮೆಂಟ್ ತಗೋಬೇಡ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ಅದು ತುಂಬ ತಪ್ಪು. ಈ ಥರ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇತ್ತು ಅಂದರೆ ಕೂಡ ಏನಾದರೂ ಒಂದು ರೀಸನ್ಸ್ ಇರುತ್ತೆ. ಸೊ ಡಾಕ್ಟ್ರನ್ನ ಕಂಡುಹಿಡಿತು 4 ವರ್ಷ 5 ವರ್ಷ ಮದುವೆ ಆಗಿದೆ, ಎಲ್ಲ ಟೆಸ್ಟು ನಾರ್ಮಲ್ ಇತ್ತು ಅಂದರೆ ಕೂಡ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಏನಂದರೆ ಟ್ರೀಟ್ಮೆಂಟ್ ತಗೊಂಡಿದೆ ಅಂದರೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನು ಮಾಡ್ತೀವಿ, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿಗೆ IUI ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ 2 ಇಲ್ಲ 3 ಸೈಕಲ್ IUI ಮಾಡ್ತೀವಿ, ಅವ್ರ ಏಜ್ ಮೇಲೆ ಡಿಪೆಂಡ್ ಆಗ್ಕೊಂಡು. ಸಪೋಸ್ ಕಡಿಮೆ ಏಜ್ ಅಂದರೆ ಅವ್ರಿಗೆ 3 ಸೈಕಲ್ IUI ತನಕ ಮಾಡ್ತೀವಿ, ಅದಲ್ಲಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ IVF ಅಂತ ಹೇಳ್ತೀವಿ. ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಆಗಿರೋರು ನಮಗೆಲ್ಲ ಸರಿ ಇದೆ ಅಂದರೆ ಡಾಕ್ಟರ್ನ ಮೀಟ್ ಮಾಡೋದು ಇಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದೇ ಇರೋದು ತಪ್ಪು. ಅವ್ರು ಖಂಡಿತ ಅವ್ರಿಗೂ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅವ್ರಿಗೂ ಟ್ರೀಟ್ಮೆಂಟಲ್ಲಿ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಈ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಕೂಡ ನಾವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಟೆಸ್ಟ್ಗಳು ಕೂಡ ಮಾಡ್ತೀವಿ, DFI ಅಂತ ಮಾಡ್ತೀವಿ, ಕ್ಯಾರಿಯೋಟೈಪಿಂಗ್ ಅಂತ ಮಾಡ್ತೀವಿ. ಸೊ ಈ ಥರ ಟೆಸ್ಟ್ಗಳೆಲ್ಲ 3D ಸ್ಕ್ಯಾನ್ ಮಾಡಿಸ್ತೀವಿ. ಈ ಥರ ಎಲ್ಲ ಟೆಸ್ಟ್ಗಳೆಲ್ಲ ಮಾಡೋ ಟೈಮಲ್ಲಿ ಒಂದೊಂದು ಟೈಮ್ ನಿಮ್ಗೆ ಏನು ಆಗ್ತಾ ಇಲ್ಲ ಅಂದರೆ ಗೊತ್ತಾಗ್ಬೋದು, ಏನಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಗೆ ಗೊತ್ತಾಗ್ಬೋದು, ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟು ಕೊಡ್ಬೋದು. ಸೊ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಪೇಷಂಟ್ಸ್ ಕೂಡ ಟ್ರೀಟ್ಮೆಂಟ್ ತಗೋಬೇಕು, ಟ್ರೀಟ್ಮೆಂಟ್ ತಗೊಂಡು ಸಕ್ಸಸ್ಫುಲ್ ಆಗಿ ಪ್ರೆಗ್ನೆನ್ಸಿ ಮಾಡ್ಕೋಬೋದು. ಥ್ಯಾಂಕ್ ಯು.